ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಶಿವರಾತ್ರಿಯ ಸ್ಪೆಷಲ್ ಅಕ್ಕಿ ತಂಬಿಟ್ಟು ಮಾಡ್ತಾಯಿದ್ದೀನಿ. ಈ ಅಕ್ಕಿ ತಂಬಿಟ್ಟು ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಈ ಅಕ್ಕಿ ತಂಬಿಟ್ಟನ್ನ ನಾವು ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಸೇರು ಅಕ್ಕಿನ ತೊಳೆದು ಒಣಗಿಸಿಟ್ಕೊಂಡಿದ್ದೆ. ನಾನಿವಾಗ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಬಾಣಲೆಗೆ ಹಾಕೊಂಡು ಒಂದು 2-3 ಪಾರ್ಟೇಷನಲ್ಲಿ ಹುರ್ಕೊತೀನಿ. ಈ ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ಅಕ್ಕಿ ಗಮ್ಮಂತ ಪರಿಮಳ ಬರುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಆ ರೀತಿ ಹುರ್ಕೊಂಡ್ರೆ ನಮಗೆ ಅಕ್ಕಿ ತಂಬಿಟ್ಟು ಟೇಸ್ಟಿಯಾಗಿ ಆಗೋದು. 1 kg ಕಡಲೆ ಬೀಜ ತೊಗೊಂಡಿದ್ದೀನಿ. ಅದನ್ನು ಕೂಡ 2 ಪಾರ್ಟೇಷನಲ್ಲಿ ನಾನು ಹುರ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಕಡಲೆ ಬೀಜನ ಹೈ ಫ್ಲೇಮ್ ಇಟ್ಕೋಬಾರ್ದು. ಕಡಲೆ ಬೀಜ ಎಲ್ಲ ಒತ್ಬಿಡುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ. ಹಂಗಾಗಿ ಅದು ಸಿಪ್ಪೆ ಬಿಟ್ಕೊಳ್ಳೋವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ಬಿಟ್ಕೊತಾ ಬರುತ್ತೆ ಕಡಲೆ ಬೀಜ ಆಗಿದೆ ಅಂತ ಅನ್ಬೇಕಾದ್ರೆ. ಕಡಲೆ ಬೀಜ ಹುರ್ಕೊಂಡಿದ್ದಾಗಿದೆ. ಇವಾಗ ಒಂದು 50 ಗ್ರಾಮ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಎಳ್ಳನ್ನು ಕೂಡ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಎಳ್ಳು ಬೇಗಂತ ಸೀದ್ಬಿಡುತ್ತೆ. ಹಂಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ಎಳ್ಳು ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊತಾ ಇದ್ದೀನಿ. ಈ ಎಳ್ಳು ಅಕ್ಕಿ ತಂಬಿಟ್ಟಕ್ಕೆ ಹಾಕೋದ್ರಿಂದ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಹುರಿದಿರೋ ಅಕ್ಕಿನ ಮಿಲ್ ಮಾಡಿಸಿಟ್ಕೊಂಡಿದ್ದೀನಿ. ಹಾಗೆ 1.5 kg ಕಡಲೆ ತೊಗೊಂಡಿದ್ದೀನಿ. 1 kg ಕಡಲೆ ಬೀಜನ ಹುರಿದು ಬಿಳಿ ಪಪ್ಪು ಮಾಡಿ ಇಟ್ಕೊಂಡಿದ್ದೀನಿ. 2 kg ಬೆಲ್ಲ ತೊಗೊಂಡಿದ್ದೀನಿ. ಒಂದು 5 ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ, ಶುಂಠಿ ತೊಗೊಂಡಿದ್ದೀನಿ, ಎಳ್ಳು ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಬೆಲ್ಲ ಮುಳುಗೋವರೆಗೂ ನೀರು ಹಾಕ್ಕೊತಾ ಇದ್ದೀನಿ. ಬೆಲ್ಲ ಕುಟ್ಟಿ ಪುಡಿ ಮಾಡಿ ಹಾಕೋ ಅವಶ್ಯಕತೆ ಏನಿಲ್ಲ, ಹಾಗೇ ಕರಗುತ್ತೆ ಬೆಲ್ಲ. ನೋಡಿ, ಬೆಲ್ಲ ಮುಳುಗೋವರೆಗೂ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗಿದೆ. ಇವಾಗ ನೋಡಿ, ಹಿಂಗೆ ಮುಟ್ಟಿದ್ರೆ ಪಾಕ ಸ್ವಲ್ಪ ಅಂಟು ಥರ ಪಾಕ ಬರಬೇಕು. ಇವಾಗ ಇನ್ನೂ ಪಾಕ ಬಂದಿಲ್ಲ. ಈ ಬೆಲ್ಲ ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈ ರೀತಿ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಹಂಗೆ ಕುದಿಸ್ಕೊಂಡಷ್ಟು ತಂಬಿಟ್ಟು ಟೇಸ್ಟಿಯಾಗಿ ಬರುತ್ತೆ. ನಾವು ಬೆಲ್ಲ ಕರಗಿದ ತಕ್ಷಣ ಹಾಕ್ಬಿಟ್ರೆ ಅಷ್ಟು ಟೇಸ್ಟಾಗಿರಲ್ಲ. ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಕಡಲೆ ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಕಡಲೆ ಬೀಜನೂ ನಾನಿಲ್ಲಿ ಪೌಡ್ರ್ ಮಾಡಿಟ್ಕೊಂಡಿದ್ದೆ. ಪೌಡ್ರ್ ಅಂದರೆ ನಯಸ್ ಮಾಡಿಲ್ಲ, ಸ್ವಲ್ಪ ತರಿಯಾಗಿ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡೆ. ಇವಾಗ ಕೊಬ್ಬರಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಕೊಬ್ಬರಿ ಯಾವ ರೀತಿ ತೊಗೋಬೇಕು ಅಂದ್ರಪ್ಪ, ಫುಲ್ಲು ಡ್ರೈ ಆಗಿರಬೇಕು. ಕೊಬ್ಬರಿ ಹಸಿ ಥರ ಇರಬಾರ್ದು. ಆ ರೀತಿ ನಾವಿಲ್ಲಿ ಕೊಬ್ಬರಿನ ತೊಗೋಬೇಕಾಗುತ್ತೆ. ಇವಾಗ ಎಳ್ಳು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಇದು ಬಾಯಿಗೆ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕಡಲೆ ಬೀಜ ಮತ್ತು ಕೊಬ್ಬರಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನು ಶುಂಠಿ ಮತ್ತು ಏಲಕ್ಕಿನ ಪೌಡ್ರ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಕ್ಕಿ, ಕಡಲೆ ಬೀಜ ಮತ್ತು ಎಳ್ಳು, ಕೊಬ್ಬರಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಣಶುಂಠಿ ಹಾಕಿದಾಗಂತೂ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ ಒಳ್ಳೆಯದು. ಶುಂಠಿ ಬೇಡ ಅಂತನವರು ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ, ಕೊಬ್ಬರಿ ಶಾರ್ಟೇಜ್ ಅನ್ನಿಸ್ತು ನನಗೆ, ಮತ್ತು ಇನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈ ಕೊಬ್ಬರಿನ ಒಣಕೊಬ್ಬರಿ ಹಾಕಿ ಮಾಡಿದ್ರೆ ನಾವು 1 ತಿಂಗಳು ತನಕನೂ ಈ ತಂಬಿಟ್ಟನ್ನ ಹಾಗೆ ಇಟ್ಕೋಬೋದು. ನಾನಿಲ್ಲಿ ಬೆಲ್ಲನ ಶೋಧಿಸ್ಕೊತಾ ಇದ್ದೀನಿ, ಬೆಲ್ಲದ ಪಾಕನ ಶೋಧಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಶೋಧಿಸ್ಕೊಂಡಿದ್ದು ರೆಡಿ ಆಯಿತು. ಇವಾಗ ನೋಡಿ, ನಾನು ಬೆಲ್ಲದ ಪಾಕನ ಸ್ವಲ್ಪನೇ ಹಾಕ್ಕೊಂಡು ಈ ತಂಬಿಟ್ಟು ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ. ಇದು ಸುಡ್ತಾ ಇರುತ್ತೆ, ಹಾಗಾಗಿ ಒಂದು ಸೌಟಿನ ಸಹಾಯದಿಂದ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಸೇರಿಸ್ಕೊತಾ ಹೋಗಬೇಕು. ನೋಡಿ, ಈ ರೀತಿನಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡ್ತಾಯಿದ್ದೀನಿ ತಂಬಿಟ್ಟನ್ನ. ನಾವು ರೆಗ್ಯುಲರಾಗಿ ಯಾವಾಗಲೂ ಶಿವರಾತ್ರಿ ಹಬ್ಬದಲ್ಲಿ ಜಾಸ್ತಿನೇ ಮಾಡೋದು. ನಾನಿಲ್ಲಿ ಒಂದು 80ರಿಂದ 100 ತಂಬಿಟ್ಟಾಗೋ ಅಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿನಲ್ಲಿ ಸ್ವಲ್ಪನೇ ನಾವು ಬೆಲ್ಲದ ಪಾಕನ ಸೇರಿಸ್ಕೊತಾ ಹೋಗಬೇಕಾಗುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಆರೋ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈನಲ್ಲೇ ನಾವು ಕಲಿಸ್ಕೋಬೇಕಾಗುತ್ತೆ.
ನೋಡಿ ಪಾಕ ಇನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ. ಪಾಕ ಕಡಿಮೆ ಇದೆ, ಹಂಗಾಗಿ ಇನ್ನು ಸ್ವಲ್ಪ ಪಾಕ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಅದಕ್ಕೆ ಬರಬೇಕು ನಮಗೆ, ಕೈಯಲ್ಲಿ ಹಿಂಗಂದರೆ ಉಂಡೆ ಕಟ್ಟೋದಕ್ಕೆ ಬರಬೇಕು. ಇವಾಗ ಪಾಕ ಕರೆಕ್ಟಾಗಿ ತಂಬಿಟ್ಟು ಹಿಟ್ಟಿನ ಜೊತೆಗೆ ಸೇರ್ಕೊಂಡು ತಂಬಿಟ್ಟು ಕಟ್ಟೋದಕ್ಕೆ ಬರ್ತಾ ಇದೆ. ನೋಡಿ ಈ ರೀತಿನಲ್ಲಿ ಕೈಯಲ್ಲಿ ಚೆನ್ನಾಗಿ ಫಸ್ಟು ನಾವು ಹಿಂಗೆ ಮಿದ್ಕೋಬೇಕಾಗುತ್ತೆ ತಂಬಿಟ್ಟನ್ನ. ನೋಡಿ ಈ ರೀತಿ ನಾವು ಬಿಸಿ ಇರಬೇಕಾದ್ರೇ ತಂಬಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ಅದು ತಂಬಿಟ್ಟು ಕಟ್ಟೋದಕ್ಕೆ ಬರಲ್ಲ. ನಾವು ತಿಂಗ್ಳುಗಟ್ಟಲೆ ಇಟ್ಕೊಳೋದಾದರೆ ಪಾಕನ ಸ್ವಲ್ಪ ಗಟ್ಟಿ ಪಾಕ ತೊಗೋಬೇಕಾಗುತ್ತೆ, ಇಲ್ಲ ಅಂತ ಅಂದರೆ ಏನಿಲ್ಲ ಆರಾಮ್ಸಾಗಿ ಸ್ಮೂತಾಗಿ ಬರುತ್ತೆ ಈ ರೀತಿ ಪಾಕ ಮಾಡ್ಕೊಂಡ್ರೆ ತಂಬಿಟ್ಟು. ಮನೆಯಲ್ಲಿ ಮಕ್ಳುಗಳಿದ್ರೆ ಮಕ್ಳಿಗೂ ತೋರಿಸ್ಕೊಟ್ಟಂಗಾಗುತ್ತೆ, ಹೇಳ್ಕೊಟ್ಟಂಗಾಗುತ್ತೆ. ಅವ್ರನ್ನೂ ಜೊತೆ ಕೂರಿಸ್ಕೊಂಡು ಈ ರೀತಿ ಹಬ್ಬದ ಅಡುಗೆಗಳು ಮಾಡಬೇಕಾದ್ರೆಲ್ಲ ಹೇಳ್ಕೊಟ್ಟಂಗೂ ಆಗುತ್ತೆ. ಹೇಳ್ಕೊಡಿ, ನೀವು ಕೂಡ ಕಲಿತಾರೆ ಮುಂದೆ. ತಂಬಿಟ್ಟನ್ನ ಜಾಸ್ತಿ ಮಾಡ್ತಾರ ಉದ್ದೇಶ ಇಷ್ಟೇ. ನಾವು ಪ್ರತಿ ಸಲ ರೆಗ್ಯುಲರಾಗಿ ಇಷ್ಟು ತಂಬಿಟ್ಟು ಮಾಡೇ ಮಾಡ್ತೀವಿ, ಇದಕ್ಕಿಂತ ಜಾಸ್ತಿನೇ ತಂಬಿಟ್ಟು ಮಾಡ್ತೀವಿ. ನಾವಿರೋ ಊರಿನಲ್ಲಿ ಯಾರು ಈ ಶಿವರಾತ್ರಿ ವಿಶೇಷ ತಂಬಿಟ್ಟು ಮಾಡೋದಿಲ್ಲ, ಹಂಗಾಗಿ ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ನಾವು ತಂಬಿಟ್ಟನ್ನ ಕೊಟ್ಟು ಆಮೇಲೆ ನಾವು ಕೂಡ ತಿಂತೀವಿ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.